ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಚೂಡಿದಾರ್ ಟಾಪ್ ಮತ್ತು ಪ್ಯಾಂಟ್ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಹೇಳ್ಕೊಟ್ಟಿದ್ದೆ, ಆದರೆ ಮತ್ತೆ ಇನ್ನೊಂದ್ಸರಿ ಮಾಡೋದಕ್ಕೆ ಕಾರಣ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇದ್ರಿ, ಅಕ್ಕ ಚೂಡಿದಾರ್ ಟಾಪ್ ಮತ್ತು ಪ್ಯಾಂಟ್ ಇನ್ನೊಂದ್ಸರಿ ಹೇಳ್ಕೊಡಿ, ಮಾರ್ಕ್ ಮಾಡೋದು ಅಷ್ಟೊಂದು ಅದರಲ್ಲಿ ಕ್ಲಿಯರಾಗಿ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಚೂಡಿದಾರ್ ಟಾಪ್ ಮಾರ್ಕ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ಯಾಂಟ್ ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ 4 ಲೇಯರ್ ಆಗಿ ಪ್ಯಾಂಟ್ನ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ಲ, ಈ ಥರ. ಆಮೇಲೆ ಉದ್ದ ಎಷ್ಟು ಬೇಕೋ ಅಷ್ಟು ತಗೋಬೋದು ನೀವು. ನೋಡಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ತಗೋಬೋದು. ನಾನಿಲ್ಲಿ ಬಂದು ಇಲ್ಲಿ ಎಷ್ಟಿದೆ 36 ಇಂಚಿದೆ, ಅಷ್ಟೇ ಬರುತ್ತೆ. ಇದು ಜಾಸ್ತಿ ಉದ್ದ ಇಲ್ಲ. 36 ಇಂಚ್ ಆದಮೇಲೆ ಈ ಕಡೆ ಶೇಪ್ ತಗೋಬೇಕು ನಾವು. ಇಲ್ಲಿಂದ 3 ಇಂಚು ಮಾರ್ಕ್ ಹಾಕೋಬೇಕು. ಇಲ್ಲಿ ಹಾಕೋತಾ ಇದ್ದೀನಲ್ಲ, ಈ ಥರ. ಮತ್ತು ಇಲ್ಲಿಂದ 6 ಇಂಚು, ಇಲ್ಲಾಂದರೆ 6.5 ತಗೋಬೋದು. ನಾನು 6 ಇಂಚ್ ತಗೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ನೋಡಿ ಇಲ್ಲಿ ಹಾಕೋತಾ ಇದ್ದೀನಲ್ಲ, ಈ ಥರ. ಮತ್ತು ಈ ಕಡೆನೂ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಮತ್ತು ಇದಕ್ಕೆ 1 ಇಂಚು ಇಲ್ಲಿ ಶೇಪ್ಗೆ. ಆಮೇಲೆ ಇದಕ್ಕೆ ಒಂದು ರೌಂಡ್ ಶೇಪ್ ಕೊಡಬೇಕು. ನೋಡಿ ಈ ಥರ. ಆಮೇಲೆ ಇಲ್ಲಿ ಬಾಟಮು, ಇಲ್ಲಿಂದ 7 ಇಂಚು. ಇಲ್ಲಿ ಫಸ್ಟ್ 7 ಇಂಚ್ ತಗೋಬೇಕು. ಮತ್ತೆ ಇಲ್ಲಿಂದ 1 ಇಂಚ್ ಬಿಟ್ಟು, ಅಂದರೆ ಇಲ್ಲಿಂದ ಇಲ್ಲಿ ಮೇಲ್ಗಡೆ 1 ಇಂಚ್ ಬಿಟ್ಟು 7 ಇಂಚು. ಮತ್ತೆ ಅದಕ್ಕೆ ಇನ್ನೊಂದು ಫುಲ್ ಕೆಳಗಡೆ ಇನ್ನೊಂದು 8 ಇಂಚು ಈ ಥರ ಶೇಪ್ ಕೊಡಬೇಕು. ಮತ್ತು ಇದಕ್ಕೆ ಈ ಥರ ಶೇಪ್ ಕೊಡಬೇಕು. ಇಷ್ಟೇ ನೋಡಿ. ಪ್ಯಾಂಟು ಸಿಂಪಲ್ಲು, ಬೇಗ ಮಾರ್ಕ್ ಮಾಡ್ಬೋದು. ಇದಕ್ಕೆ ಈ ಥರ ಒಂದು ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಒಂದು ಲೈನ್ ಹಾಕಬೇಕು. ನೋಡಿ ಇಲ್ಲಿ ನಾನು ಹಾಕ್ತಾ ಇದ್ದೀನಲ್ಲ, ಈ ಥರ ಹಾಕಿದ್ರೆ ಮುಗೀತು. ನೋಡಿ ಇಷ್ಟೇ ಸಿಂಪಲ್. ಎರಡೂ ಒಟ್ಟಿಗೆ ಮಾರ್ಕ್ ಮಾಡ್ಕೊಬಿಡ್ತೀನಿ ಅಂತ ಅದಕ್ಕೆ ಎರಡು ಒಟ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನು ಕಟ್ ಮಾಡಿಬಿಡ್ಬೇಕು. ಮಾರ್ಕ್ ಮಾಡೋಕ್ಕೆ ನಾನು ಲೈನಿಂಗ್ ಪೀಸ್ನ 2 ಮೀಟರ್ ಆಗಿ ತಗೊಂಡಿದ್ದೀನಿ. ಅದನ್ನು 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮೊದಲನೇದಾಗಿ ಉದ್ದ ಎಷ್ಟು ನೋಡಿ, ನಿಮಗೆ ಲೆಂತ್ ಉದ್ದ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದು ಬಂದು 39 ಇಂಚಿದೆ, ಅದೇನು ಮಾರ್ಕ್ ಹಾಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ಅದು ನೆಕ್ಸ್ಟು ನೆಕ್ಕು 3 ಇಂಚು, ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ನಂತರ ಆರ್ಮಲ್ ಶೇಪು 6 ಇಂಚು, ನಂತರ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ. ಮತ್ತು ಈ ಕಡೆ ಇನ್ನೊಂದು ಆರ್ಮಲ್ ಶೇಪ್ಗೆ 5.5 ಇಂಚು. ಅದೇ ಹಂಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಬಿಟ್ಟೋಣ ಇದಕ್ಕೆ. ನೋಡಿ ಈ ಥರ ಹಾಕೋತಾ ಇದ್ದೀನಲ್ಲ, ಈ ಥರ ಸ್ಟ್ರೈಟಾಗಿ ಒಂದು ಲೈನು. ಮತ್ತು ಈ ಕಡೆ ನೆಕ್ಕು, ನಿಮಗೆ ನೆಕ್ ನೋಡಿ ಜಾಸ್ತಿ ಡೀಪ್ ಬೇಕಂದರೆ 6.5 ಇಂಚ್ ತೊಗೋಬೋದು. ಜಾಸ್ತಿ ಡೀಪ್ ಬೇಡ ಅಂದರೆ 5.5 ಇಂಚು ಇಲ್ಲಾಂದರೆ 6 ಇಂಚ್ ತೊಗೋಬೋದು. ನಾನಿಲ್ಲಿ 6 ಇಂಚ್ ತೊಗೋತಾ ಇದ್ದೀನಿ. ನೋಡಿ 6 ಇಂಚು. ಹಂಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಬಿಟ್ಟಿದ್ದೀನಿ. ಅಯ್ಯೋ ಸಾರಿ, ನಾನು ಈ ಲೈನ್ಗೆ ಹಾಕೋಬಿಟ್ಟಿದ್ದೀನಿ, ಇಲ್ಲಿ ಹಾಕೋಬೇಕು. ಸಾರಿ, ಇಲ್ಲಿ ಒಂದು ಸ್ಟ್ರೈಟಾಗಿ 6 ಇಂಚ್ಗೆ ಲೈನ್ ಹಾಕೋಬೇಕು. ನಂತರ ಇಲ್ಲಿ ಸೇಮ್ ಹಂಗೆ 3 ಇಂಚ್ಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಳ್ಳೋಣ. ನಂತರ ನಿಮಗೆ ನೋಡಿ ಚೆಸ್ಟು ಎಷ್ಟು ಅಳತೆ ಇರುತ್ತೆ ಅಂತ ಫಸ್ಟು ನೋಡಿಕೊಂಡು ಆಮೇಲೆ ಅದರಲ್ಲಿ 2 ಭಾಗವಾಗಿ ಮಾಡ್ಕೋಬೇಕು. ಚೆಸ್ಟ್ ಅಳತೆ ಬಂದು 18, ಅದರಲ್ಲಿ ಡಿವೈಡ್ ಮಾಡಿದ್ರೆ ನೋಡಿ ಎಷ್ಟು ಬರುತ್ತೆ ಅಂತ. ಇಲ್ಲಿ 9 ಬಂದಿದೆ ನೋಡಿ, 9 ಇಂಚು ಇಲ್ಲಿ ಮಾರ್ಕ್ ಹಾಕೋಬೇಕು. ನಂತರ ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ, ಇಲ್ಲಾಂದರೆ 2.5 ತಗೋಬೋದು. ಇವಾಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ತೀನಿ ಈ ಥರ. ಆಮೇಲೆ ಇಲ್ಲಿಂದ ನಾವು 9 ಇಂಚ್ ತೊಗೊಂಡಿರ್ತೀವಲ್ಲ, ಇಲ್ಲಿಂದ 6 ಇಂಚು ಒಂದು ಮಾರ್ಕ್ ಹಾಕೋಬೇಕು. ನಂತರ ಹಿಂಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. ಇದು ಶೇಪ್ಗೆ, ಇಲ್ಲಿ ನಾವು ಹಾಕ್ತಾ ಇದ್ದೀವಲ್ಲ 6 ಇಂಚ್, ಇದು ಶೇಪ್ ಹಿಂಗೆ ಬರುತ್ತೆ. ನಂತರ 6 ಇಂಚು 6.5 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 ಇಂಚು 6.
ಇದು ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವ, ಅಲ್ಲಿಂದ ಇದನ್ನು ಕೂಡಿಸ್ಬೇಕು. ಇಲ್ಲಿ ಈ ಥರ ಸೇರಿಸ್ಬೇಕು. ಆಮೇಲೆ ಬಾಟಮು 10 ಇಂಚು ಹಾಕಬೇಕು. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ 11 ಇಂಚ್ ಆಗುತ್ತೆ. ಮತ್ತು ಈ ಮಾರ್ಕು ಕೂಡಿಸ್ಬೇಕು. ಅಂದರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೇಕು. ನೋಡಿ ಇಲ್ಲಿ ನಾನು ಹಾಕ್ತಾ ಇದ್ದೀನಲ್ಲ ಈ ಥರ ನೋಡಿ ಇಲ್ಲಿ ನಾನು ಹಾಕಿದ್ದೀನಲ್ಲ ಈ ಥರ. ಆಮೇಲೆ ನಾನು ಇಲ್ಲಿ ನೆಕ್ಗೆ ಏನು ಶೇಪ್ ಕೊಡೋಕ್ಕೋಗಲ್ಲ, ಯಾಕಂದರೆ ನನಗೆ ಫ್ಯಾಬ್ರಿಕ್ ಮೇಲೆ ಈ ಥರ ಶೇಪ್ ಬಂದಿದೆ. ಅದಕ್ಕೆ ನೋಡಿ ಇಲ್ಲಿ ಶೇಪ್ ಕೊಟ್ಟಿದ್ದಾರೆ ಅವರೇ ಡಿಸೈನು. ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಮಾರ್ಕ್ ಮಾಡೋದು ಅಷ್ಟೇ. ಅದಕ್ಕೆ ನಾನು ಫ್ರಂಟ್ಗೇನು ಶೇಪ್ ಇಕ್ಕೋಕೆ ಹೋಗಲ್ಲ ಇದಕ್ಕೆ. ಇವಾಗ ಇದನ್ನು ಕಟ್ ಮಾಡೋಣ. ಫಸ್ಟು ಟಾಪ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಅದ್ರಾಗ ಈ ಶೇಪ್ ಅದಲ್ಲ, ಇದ್ರ ಮ್ಯಾಗ ಯಾವ ಥರ ಸ್ಟಿಚ್ ಹಾಕೋದ ಅಂತ ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಈ ವಿಡಿಯೋದಾಗ ಭೀ ನಮ್ಮ ಮಾವ ಇರಲ್ಲ, ಯಾಕಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಾರ. ಅದಕ್ಕೆ ಇದ್ರಾಗ ಭೀ ನಾನೇ ಕ್ಯಾಮ್ರಾಮನ್ ಮತ್ತು ನಾನೇ ಟೈಲರು, ಎರಡು ಭೀ ನಾನೇ ಮಾಡೋಕ್ಕಂತೀನಿ. ಬರೀ ಇವಾಗ ಇದ್ರ ಮ್ಯಾಗ ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಇವಾಗ ಇದಾದಲ್ಲ ಈ ಶೇಪು, ಇದ್ರ ಮ್ಯಾಗ ಈ ಒಂದು ಟೆನ್ಷನ್ ಇಟ್ಟಿಗೆಸಿಂದ ಸ್ಟಿಚ್ ಹಾಕಬೇಕು. ನೋಡ್ರಿ ಇಲ್ಲಿ ಇಟ್ಟಿನಲ್ಲ, ಇದೇ ಥರನೇ ಈ ಥರ ಸ್ಟಿಚ್ ಹಾಕಬೇಕು. ನೋಡ್ರಿ ಸ್ಟಿಚ್ ಹಾಕಿದ್ಮ್ಯಾಗ ಎಷ್ಟು ಚಲೋ ಕಾಣ್ತದ ನೋಡಿ. ಶೇಪ್ ಎಲ್ಲ ಎಷ್ಟು ಚಲೋ ಬಂದದ. ಇದು ನೋಡ್ರಿ ಇಲ್ಲಿ ನಿಮಗೆ ಕಾಣಿಸ್ಕೊಂತದ ಅಂತ ಅನ್ಕೊಂಡಿನಿ. ನೋಡ್ರಿ ಇಲ್ಲಿ ಶೇಪ್ ಎಷ್ಟು ಚಲೋ ಬಂದದ ನೋಡ್ರಿ, ಎಷ್ಟು ಚಲೋ ಬಂದದಲ್ಲ. ಇವಾಗ ಇದಕ್ಕೆಲ್ಲ ಸ್ಟಿಚ್ ಹಾಕಿಸಿಂದ ಇವಾಗ ಬ್ಯಾಕ್ ಸ್ಟಿಚ್ ಹಾಕಮ್ಮ. ನಾನು ಫ್ರಂಟು ಬ್ಯಾಕ್ ಅದೆಲ್ಲ ಸ್ಟಿಚ್ ಮಾಡಿದ್ದೀನಿ, ಮತ್ತು ಶೋಲ್ಡ್ರ್ ಅಟ್ಯಾಚು ಮಾಡಿದ್ದೀನಿ. ಅಂದರೆ ಇದು ಭುಜನೂ ಅಟ್ಯಾಚ್ ಎಲ್ಲ ಮಾಡಿದ್ದೀನಿ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕು ಅಷ್ಟೇ. ಇವಾಗ ನಾನು ಸ್ಲೀವ್ಗೆ ಸಿಂಪಲ್ಲಾಗಿ ಒಂದು ಡಿಸೈನ್ ಇಕ್ತಾ ಇದ್ದೀನಿ. ಅದು ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಪ್ಯಾಂಟ್ ಪೀಸ್ದು ಪಟ್ಟಿ ಇರುತ್ತಲ್ವಾ, ಪ್ಯಾಂಟ್ ಪೀಸ್ದು ಪಟ್ಟಿ ಅರ್ಧ ಇಂಚಷ್ಟು ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಅರ್ಧ ಇಂಚ್ಗೆ ಅದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದು ಹಿಂಗಿರುತ್ತಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಈ ಥರ ಲೈಟಾಗಿ ಈ ಥರ ಕಾಣಿಸುತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ ಇದು. ಅದಕ್ಕೆ ಅವರು ಸ್ಲೀವ್ಗೆ ಯಾವ ಥರನೇ ಡಿಸೈನ್ ಕೊಟ್ಟಿರಲಿಲ್ಲ. ಸಿಂಪಲ್ಲಾಗಿ ಸ್ಲೀವ್ ಪ್ಲೈನಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನೇ ಒಂಥರ ಡಿಸೈನ್ ಇಕ್ಕಿದ್ದೀನಿ. ನೋಡಿ ಈ ಥರ ಕಾಣಿಸ್ತಿದೆ, ಚಲೋ ಅದ ನೋಡ್ರಿ, ಹಿಂಗೆ ಕಾಣಿಸಕ್ಕಂತದ. ಸುಮ್ಮನೆ ನಾನೇ ಹಂಗೆ ಒಂದು ಟ್ರೈ ಮಾಡಿದೆ ಯಾವ ಥರ ಕಾಣಿಸ್ತದೆ ಅಂತ. ನೋಡ್ರಿ ಈ ಥರ ಕಾಣಿಸಕ್ಕಂತ. ಇವಾಗ ನೋಡ್ರಿ ಸ್ಲೀವ್ ಅಟ್ಯಾಚ್ ಅದೆಲ್ಲ ಮಾಡಾಯಿತು. ಇವಾಗ ಫಿನಿಶಿಂಗ್ ಮಾಡಬೇಕು. ಫಿನಿಶಿಂಗ್ ಮಾಡೋಕ್ಕಿಂತ ಮುಂಚೆಗೆ ಈ ಆರ್ಮಲ್ ಶೇಪ್ ಇರ್ತದಲ್ಲ, ಈ ಆರ್ಮಲ್ ಶೇಪಿಂದ ನಾವು ಶೇಪ್ ತಗೋಬೇಕು. ಫಸ್ಟು 12 ಇಂಚಿಗೆ ನಾವು ಫಿನಿಶಿಂಗ್ ಮಾಡಬೇಕಷ್ಟೇ. ಯಾಕಂದ್ರೆ ಆಮ್ಯಾಗ ನಾವು ಸೈಡ್ ಓಪನ್ ಬಿಡಬೇಕಲ್ಲ, ಅದಕ್ಕೆ ಅಲ್ಲಿಗೆ ಒಂದು ಮಾರ್ಕ್ ಹಾಕಬೇಕು 12 ಇಂಚಿಗೆ. ನೋಡ್ರಿ ಇಷ್ಟು ಬರ್ತದೆ 12 ಇಂಚು. 2 ಸೈಡ್ ಭೀ ಹಂಗೆ ನಾವು ಸ್ಟಿಚಿಂಗ್ ಇಲ್ಲಿವರೆಗೂ, ಫಿನಿಶಿಂಗ್ ಅಂದರೆ ಇಲ್ಲಿವರೆಗೂ ಮಾಡಬೇಕಷ್ಟೇ. ಫಿನಿಶಿಂಗ್ ಅದೆಲ್ಲ ಮುಗೀತು ನೋಡಿ. ಫೈನಲ್ ಲುಕ್ಕು ಟಾಪ್ದು ಈ ಥರ ಇದೆ. ಇವಾಗ ಟಾಪು ಕ್ಲಿಯರ್ ಆಯಿತು, ಕಂಪ್ಲೀಟಾಗಿ ಸ್ಟಿಚಿಂಗ್ ಆಯಿತು. ಇವಾಗ ಪ್ಯಾಂಟು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಪ್ಯಾಂಟು 2 ಕಾಲು ಬೇರೆ ಬೇರೆ, ಅಂದರೆ 2 ಪೀಸು ಬೇರೆ ಬೇರೆ ಇರುತ್ತಲ್ಲ, ನಾವಿದು ಶೇಪಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ನೋಡಿ ಇಲ್ಲಿ ನೋಡಿ ಈ ಥರ ಇಟ್ಬಿಟ್ಟು 2 ಪ್ಯಾಂಟು ಪೀಸ್ನ ಈ ಥರ ಇಟ್ಬಿಟ್ಟು ರೌಂಡ್ ಶೇಪ್ ಇರುತ್ತಲ್ಲ, ಇದ್ರ ಮೇಲೆ ಒಂದು ಸೈಡ್ ಮಾತ್ರ ಸ್ಟಿಚ್ ಹಾಕಬೇಕು ಅಷ್ಟೇ. ನಾನು ಸ್ಟಿಚ್ ಹಾಕ್ತೀನಿ. ಇವಾಗ ಸಮ್ಮಕ್ಕೆ ಇಟ್ಕೊಂಡು ರೌಂಡ್ ಶೇಪ್ ಬರೋ ಥರ ನೀಟಾಗಿ ಹಾಕಬೇಕು. ನೋಡಿ ಈ ಥರ ಸ್ಟಿಚ್ ಹಾಕಬೇಕು. ಇವಾಗ ಇದು ಈ ಥರ ಕಾಣಿಸುತ್ತೆ ನೋಡಿ. ಇವಾಗ ನಾವು ನೆರಿಗೆ ಹಿಡಿಬೇಕು. ಈ ಸೈಡು ನೆರಿಗೆ ಹಿಡಿಬೇಕು. ನಾವಿದು ಈ ಸೆಂಟ್ರ್ ಇರುತ್ತಲ್ಲ, ಈ ಸೆಂಟ್ರಿಂದ ಈ ಕಡೆಗೆ 10.5 ಇಂಚ್ ಗ್ಯಾಪ್ ಬಿಟ್ಟು, ಮತ್ತು ಈ ಕಡೆಯಿಂದ 10.5 ಇಂಚ್ಗೆ ಮಾರ್ಕ್ ಹಾಕೋಬೇಕು. 10.5 ಇಲ್ಲಾಂದರೆ 10 ಇಂಚ್ ಹಾಕೋಬೇಕು. ಮತ್ತು ಈ ಕಡೆಯಿಂದನೂ 10.5 ಇಂಚ್ ಮಾರ್ಕ್ ಹಾಕೋಬೇಕು.
ಈ ಥರ. ಇದು ಮಿಕ್ಕಿದ ಇಷ್ಟಿದೆಯಲ್ಲ, ಇದು ನಾವು ಮಾರ್ಕ್ ಹಾಕೊಂಡು ಬಿಟ್ಟಿರೋದು ಇಷ್ಟಿದೆಯಲ್ಲ, ಇದಿಷ್ಟನ್ನು ನೆರಿಗೆ ಹಿಡಿಬೇಕು ನೋಡಿ. ಈ ಥರ ನೆರಿಗೆ ಹಿಡಿಯೋದು ನೋಡಿ. ಇಲ್ಲಿ ಇಟ್ಟಿದ್ದೀನಲ್ಲ ನೋಡಿ, ಈ ಥರ ಸೇಮ್ ಇದೇ ಥರನ ಈ ಕಡೆನೂ ಹಂಗೆ ಹಿಡಿಬೇಕು ನೆರಿಗೆ ನೋಡಿ. 2 ಕಡೆನ ನೆರಿಗೆ ಹಿಡ್ದಾಯ್ತು. ಇವಾಗ ನಾವು ಅದು 9 ಇಂಚ್ಗೆ ಪಟ್ಟಿ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಜಾಯಿಂಟ್ ಮಾಡಬೇಕು. ಅದನ್ನೆಲ್ಲ ಜಾಯಿಂಟ್ ಮಾಡಿದ್ದೀನಿ ನೋಡಿ ನಾನಿಲ್ಲಿ. ಜಾಯಿಂಟ್ ಮಾಡಾದ್ಮೇಲೆ ಆಮೇಲೆ ನಿಮ್ಮ ಸೊಂಟದ ಸೈಜ್ ನೋಡ್ಕೋಬೇಕು, ಸೊಂಟದ ಸೈಜ್ ಎಷ್ಟಿದೆ ಅಂತ. ಆಮೇಲೆ ಸೊಂಟದ ಸೈಜ್ ನೋಡ್ಕೊಂಡಾದ್ಮೇಲೆ ಅಟ್ಯಾಚ್ ಮಾಡಿಬಿಡ್ಬೇಕು ಅಷ್ಟೇ ನೋಡಿ. ಸೊಂಟದ ಸೈಜ್ ನೋಡ್ಕೋಬೇಕು. ನಿಮ್ಮ ಸೊಂಟದ ಸೈಜ್ ಕರೆಕ್ಟಾಗಿದ್ದರೆ ಓಕೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದ್ರೂ ಓಕೆ. ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಇದಕ್ಕೆ ಪ್ಯಾಂಟ್ ಪೀಸ್ಗೆ ನಾವು ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಇದನ್ನು ಅಟ್ಯಾಚ್ ಮಾಡಿ ಆದಮೇಲೆ ಇಲ್ಲಿ ಹೊಲಿಕೋಬೇಕು. ಇಲ್ಲಿ ಈ ಸೈಡು ಈ ಕಡೆ ಮತ್ತು ಇಲ್ಲಿ ಹೊಲಿಬೇಕು. ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಅರ್ಧ ಇಂಚಿಗೆ ಇಲ್ಲಿ ನೋಡಿ. ಇಲ್ಲಿ ನಾನು ಮಾಡೋಕೆ ಕುಂತೀನಲ್ಲ, ಈ ಥರ ಮಾಡಿ ಗೇಶಿಂದ ಹಿಂಗೆ ಹೊಲಿಬೇಕು. ಆಮ್ಯಾಗ ಈ ಸೈಡು ಎರಡನ್ನು ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಎರಡು ಸಮಾನಾಗಿ ಇಲ್ಲಿ 1 ಇಂಚ್ ಹಂಗೆ ಸ್ಟಿಚ್ ಹಾಕ್ಬಿಟ್ಟು ಮತ್ತೆ ಇಲ್ಲಿ 1 ಇಂಚ್ ಬಿಡಬೇಕು. ಇಲ್ಲೊಂದು ಸ್ವಲ್ಪ ಅಂದ್ರೆ ಇಲ್ಲಿ 1 ಇಂಚಿಗೆ ಫೋಲ್ಡ್ ಹಾಕಿ ಸ್ಟಿಚ್ ಹಾಕಿ ಮತ್ತೆ 1 ಇಂಚಿಗೆ ಬಿಡಬೇಕು. ಆಮ್ಯಾಗ ಫುಲ್ ಇಲ್ಲೆಲ್ಲ ಇದಿಷ್ಟು ಸ್ಟಿಚ್ ಮಾಡಬೇಕು. ನಾನು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ. ಈ ಥರ ಸ್ಟಿಚ್ ಹಾಕಬೇಕು. ಇಲ್ಲಿ ಓಪನ್ ಬಿಟ್ಟಿನಿ, ತೋರಿಸ್ತೀನಿ ರೀ ನಿಮ್ಗೆ. ಇಲ್ಲಿ ನೋಡ್ರಿ, ಈ ಥರ ಓಪನ್ನು. ಇಲ್ಲಿ ಇನ್ನೊಂದು ಸ್ವಲ್ಪ ಬರಬೇಕಿತ್ತು, ಕಟ್ ಮಾಡ್ತೀನಿ ರೀ. ಅದು ಯಾಕೆ ಓಪನ್ ಅಂದ್ರೆ ನಾವು ಲಾಡಿ ಹಾಕ್ತೀವಲ್ಲ, ಅದು ಒಂದು ಸ್ವಲ್ಪ ಚಲೋ ಹಾಕ್ಬೇಕಂತ ಈ ಥರ ಓಪನ್ ಬಿಟ್ಟಿನಿ ನೋಡ್ರಿ. ಇಷ್ಟು ಓಪನ್ ಬಿಡಬೇಕು. ಇಲ್ಲಿ ಕಾಣಕ್ಕಂತದಲ್ಲ ಇಷ್ಟೇ. ಮತ್ತು ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನೋಡ್ರಿ, ಇದನ್ನು ನಾವು ಅರ್ಧಕ್ಕೆ ಫೋಲ್ಡ್ ಮಾಡಿರ್ತೀವಲ್ಲ, ಮತ್ತು ಈ ಥರ ಫೋಲ್ಡ್ ಮಾಡಿ ಹೊಲಿಬೇಕು ನೋಡ್ರಿ. ಅವಾಗ ನಾವು ಓಪನ್ ಮಾಡಿರ್ತೀವಲ್ಲ, ಅದು ಈ ಥರ ಬರ್ತದೆ ನೋಡ್ರಿ. ಈ ಥರ ಬರ್ತದೆ. ಇದು ಹೊಲಿದ್ಬಿಟ್ಟು ತೋರಿಸ್ತೀನಿ. ಅವಾಗ ಇದು ಏನು ಪಿಚ್ಲಲ್ಲ ಅಂದ್ರೆ ಈ ಥರ ಒಂಥರ ಗುಂಜು ಥರ ಬರ್ತದಲ್ಲ, ಆ ಥರ ಬರಲ್ಲ. ಅದಕ್ಕೆ ಇಲ್ಲಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಹೊಲಿಯೋದು ನೋಡ್ರಿ. ಈ ಥರ ಬರ್ತದೆ. 1 ಇಂಚ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿನಿ 2 ಪೀಸು. ಇದು ಬಾಟಮ್ ಹೊಲಿಯಕ್ಕ ನೋಡ್ರಿ. ಈ ಥರ ಇದು ಹಿಂಗೆ ಹಾಕೊಂಡು ಈ ಕ್ಯಾನ್ವಾಸ್ನ ಇದ್ರ ಮ್ಯಾಗಿಟ್ಟು ಅಂದರೆ ಪ್ಯಾಂಟ್ ಪೀಸ್ ಮೇಲಿಟ್ಟು ಈ ಥರ ಫೋಲ್ಡ್ ಮಾಡಿ ಅರ್ಧ ಇಂಚಿಗೆ ಒಂದು ಸಾರಿ ಮತ್ತು 1 ಇಂಚಿಗೆ ಒಂದು ಸಾರಿ ಫೋಲ್ಡ್ ಮಾಡಿ ಹೊಲಿಬೇಕು ನೋಡ್ರಿ. ಇದ್ರ ಮ್ಯಾಗ ಒಂದು 4ರಿಂದ 5 ಸ್ಟಿಚ್ ಹಾಕಬೇಕು ನೋಡ್ರಿ. ಇಲ್ಲ 4 ನೋಡ್ರಿ, ಇಲ್ಲಿ ಎಷ್ಟೆಲ್ಲ ಕಾಣಕ್ಕಂತದ. ಅದಾದ್ಮ್ಯಾಗ 2 ಸೈಡ್ ಬಿ ಹಂಗೆ ಹಾಕಬೇಕು. 2 ಸೈಡ್ ಆದ್ಮ್ಯಾಗ ಫಿನಿಶಿಂಗ್ ಮಾಡೋದೈತೆ ನೋಡ್ರಿ. 2 ಬಿ ಸಮ ಇಟ್ಕೊಂಡು ಫಿನಿಶಿಂಗ್ ಕೊಡೋದಷ್ಟೇ ನೋಡ್ರಿ. ಈ ಬಾಟಮಿಂದ ಹಿಡಿದು ಇದು ಹಿಂಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ನೋಡ್ರಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಹಿಂಗೆ ಫುಲ್ ಕಂಪ್ಲೀಟಾಗಿ ಇದ್ರ ಮ್ಯಾಗ ಒಂದು 2 ಸ್ಟಿಚ್ ಹಾಕಿದ್ರೆ ಮುಗೀತು ನೋಡ್ರಿ. ಪ್ಯಾಂಟ್ ಫಿನಿಶಿಂಗು ಕಂಪ್ಲೀಟಾಗಿ ಮುಗೀತು ನೋಡಿ. ಪ್ಯಾಂಟು ಫೈನಲ್ ಲುಕ್ ಈ ಥರ ಇದೆ ನೋಡಿ. ಇದು ಎರಡನ್ನೂ ನಮ್ಮ ಮಾವ ಬಂದಮೇಲೆ ನಾನು ಇದನ್ನು ಹಾಕೊಂಡು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಮ್ಮ ಮಾವ ಬರೋಕ್ಕೆ ಇನ್ನೂ ಲೇಟ್ ಆಗ್ಬೋದು ಅನಿಸುತ್ತೆ. ಅವ್ರು ಬಂದಮೇಲೆ ಹಾಕೊಂಡು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮ್ಮ ಮಾವ ಬಂದ್ಮ್ಯಾಗ ವೀಡಿಯೋ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ನಮ್ಮ ಮಾವ ನಿನ್ನೆ ನೈಟು ಜಗ್ಗಿ ಲೇಟಾಗಿ ಬಂದರು ಮನೆಗೆ. ಮತ್ತು ಇವತ್ತು ಮುಂಜಾನೆ ಬಿ ಜಲ್ದಿ ಹೊಂಟೋದ್ರು ಕೆಲಸ ಬೇಗ ಬಂದತ್ತಂತ ಹೊಂಟೋದ್ರು. ಅದಕ್ಕೆ ನಾನೇ ವೀಡಿಯೋ ಕಂಪ್ಲೀಟ್ ಮಾಡಕ್ಕಂತೀನಿ ನೋಡಿರಿ. ಟಾಪ್ದು ಫೈನಲ್ ಲುಕ್ ಈ ಥರ ಬಂದದ. ಯಾವ ಥರ ಅದಂತ ಕಮೆಂಟ್ ಮಾಡಿರಿ. ಮತ್ತು ನಂಗೆ ನಮ್ಮ ಮಾವ ಕೆಲ್ಸಕ್ಕೆ ಹೋಗ್ಬೇಡ ಮನೆಗೆ ಇರು ಅಂದರು. ಯಾಕಂದ್ರೆ ನಂಗೆ ಆರಾಮಿಲ್ಲ, ಅದಕ್ಕೆ ನಿನ್ನ ಮೇಲಿಂದ ಕೆಲ್ಸಕ್ಕೆ ಹೋಗ್ಬೇಡ ಮನೆಗೆ ಇರು ಅಂತ ನಂಗೆ ಮನೆಗೆ ಇಡ್ಸಾರ. ಅದ್ರ ಸಲಾಗೆ ನಾನು ಬ್ಲಾಗ್ ಮಾಡಮ್ಮ ಅಂತ ಅಂದ್ಕೊಂಡಿದ್ದೀನಿ. ಚಲೋ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿನಿ. ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಮಾಡ್ತೀನಿ ಚೆನ್ನಾಗಿ.
ಮತ್ತು ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.